ರಾಜರಾಜೇಶ್ವರಿ ಕ್ಷೇತ್ರದ ಬಿಜೆಪಿ ಹಾಲಿ ಎಂಎಲ್ಎ ಮುನಿರತ್ನ ಜಾತಿ ನಿಂದನೆ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಅಂಧರಾಗಿದ್ದಾರೆ. ಈಗ ಜಾತಿ ನಿಂದನೆ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿತ್ತು, ಆದ್ರೆ ಅತ್ಯಾಚಾರ ಪ್ರಕರಣದಲ್ಲಿ ಈಗಲೂ ಕೂಡ ಜಾಮೀನು ಸಿಕ್ಕಿಲ್ಲ. ನಾಳೆ ಜಾಮೀನು ವಿಚಾರಣೆ ನಡೀಲಿಕ್ಕಿದೆ. ಒಂದು ಕಡೆ ಮುನಿರತ್ನ ಜಾಮೀನು ನಿರೀಕ್ಷೆಯಲ್ಲಿರುವಂತಹ ಸಂದರ್ಭದಲ್ಲೇ ಬಿಜೆಪಿಯ ಸಾಕಷ್ಟು ಅಂದ್ರೆ ಮುನಿರತ್ನರ ಬೆಂಬಲಿಗರು ಕೂಡ ನಾಳೆ ಜಾಮೀನು ಸಿಗಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಮುನಿರತ್ನ ವಿರುದ್ಧದ ಪ್ರಕರಣ ಅತ್ಯಾಚಾರ ಮತ್ತು ಹನಿ ಟ್ರ್ಯಾಪ್, ಜಾತಿ ನಿಂದನೆ ಜೊತೆಗೆ ಜೀವ ಬೆದರಿಕೆ ಪ್ರಕರಣಗಳು ಕೂಡ ಅವರ ವಿರುದ್ಧ ದಾಖಲಾಗಿತ್ತು. ಈಗ ಅವರನ್ನ ತನಿಖೆ ಮಾಡೋದಕ್ಕೆ ಸರ್ಕಾರ ರಚನೆ ಮಾಡಿರುವಂತಹ ವಿಶೇಷ ತಂಡದಲ್ಲಿ 3 ಡಿವೈಎಸ್ಪಿಗಳು ಸೇರಿದಂತೆ 25ಕ್ಕೂ ಹೆಚ್ಚು ಅಧಿಕಾರಿಗಳಿದ್ದಾರೆ. ಮುನಿರತ್ನರ ಕ್ರಿಮಿನಲ್ ಹಿನ್ನೆಲೆಗಳನ್ನು ನಾವು ಕೆದಕೋದಾದ್ರೆ, ಈಗೇನು ಬಿಬಿಎಂಪಿಯ ಗುತ್ತಿಗೆದಾರ ಚೆಲುವರಾಜು ಎನ್ನುವವರು ಮುನಿರತ್ನ ವಿರುದ್ಧ ಮೊದಲು ದಾಖಲು ಮಾಡಿದಂತಹದ್ದು ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ, ಅದು ಕೂಡ ಜಾತಿ ನಿಂದನೆ. ಆ ಸಂದರ್ಭದಲ್ಲಿ ಆ ಆಡಿಯೋ ಕೂಡ ವೈರಲ್ ಆಗಿತ್ತು, ಜೊತೆಗೆ ಜೀವ ಬೆದರಿಕೆಯನ್ನು ಕೂಡ ಕೊಡಲಾಗ್ತಾ ಇದೆ ಎನ್ನುವಂತಹದ್ದು. ಅದಾದ ಬಳಿಕ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಯಿತು. ನ್ಯಾಯಾಂಗ ಬಂಧನದಲ್ಲಿದ್ದಂತಹ ಸಂದರ್ಭದಲ್ಲೇ ಮುನಿರತ್ನರ ಬೆಂಬಲಿಗರು ಹೊರಗಿನಿಂದಲೇ ಸಾಕ್ಷಿಗಳಿರ್ತಾವಲ್ಲ, ವಿಟ್ನೆಸ್, ಅವರುಗಳಿಗೂ ಕೂಡ ಥ್ರೆಟ್ ಮಾಡಿದ್ದಾರೆ, ಜೀವ ಬೆದರಿಕೆಯನ್ನು ಒಡ್ಡಿದ್ದಾರೆ ಅಂತ ಬಹಳಷ್ಟು ಚರ್ಚೆ ಆಯಿತು. ಬಿಜೆಪಿ ಕಾರ್ಯಕರ್ತೆಯೊಬ್ಬರು ರಾಮನಗರದ ಕಗ್ಗಲೀಪುರದ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಿಸಿದ್ರು. ಆ ಪ್ರಕರಣದಲ್ಲೇ ಈಗ ನ್ಯಾಯಾಂಗ ಬಂಧನದಲ್ಲಿರುವಂತಹದ್ದು. ನಾಳೆ ಆ ಒಂದು ಜಾಮೀನು ವಿಚಾರಣೆ ನಡೆಯುತ್ತೆ. ಇನ್ನು ಇವರ ವಿರುದ್ಧ ದಾಖಲಾಗ್ತಾ ಇರ್ತಕ್ಕಂತಹ ಪ್ರಕರಣಗಳು ಇದು ಹೊಸ್ತಲ್ಲ. 2010ರಲ್ಲೂ ಕೂಡ ಮೊದಲ ಬಾರಿಗೆ ಯಶವಂತಪುರ ವಾರ್ಡ್ ನಂಬರ್ 37ರಿಂದ ಕಾರ್ಪೊರೇಟರ್ ಆಗಿ ಆಯ್ಕೆಯಾಗಿದ್ರಲ್ಲ ಮುನಿರತ್ನ, ಅದೇ ವರ್ಷದಲ್ಲಿ ಮುನಿರತ್ನ ವಿರುದ್ಧ ಪ್ರಕರಣವೊಂದು ದಾಖಲಾಗುತ್ತೆ. 17 ವರ್ಷದ ವಿದ್ಯಾರ್ಥಿನಿಯೊಬ್ಬಳ ಸಾವಿಗೆ ಕಾರಣವಾದಂತಹ ಕಾಂಪೌಂಡ್ ಗೋಡೆಯ ಕುಸಿತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿತ್ತು. ಅದು ಕೂಡ 2010ರಲ್ಲಿ ಇದೇ ರಾಜರಾಜೇಶ್ವರಿ ಕ್ಷೇತ್ರದ ಹಾಲಿ ಎಂಎಲ್ಎ ಮುನಿರತ್ನರ ವಿರುದ್ಧ. ಅದಾದ ಬಳಿಕ ಅಂದ್ರೆ 3 ವರ್ಷಗಳ ನಂತರ ಕಾಂಗ್ರೆಸ್ ಟಿಕೆಟ್ ಅನ್ನ ಪಡೆದು ವಿಧಾನಸಭಾ ಚುನಾವಣೆಗೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಈಗ ಮುನಿರತ್ನ ಬಿಜೆಪಿಯಲ್ಲಿದ್ದಾರೆ, ಆದ್ರೆ ಆ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ರು. ಆ ಕರ್ತವ್ಯದಲ್ಲಿದ್ದಂತಹ ಚುನಾವಣಾಧಿಕಾರಿ, ಆ ಸಂದರ್ಭದ ಚುನಾವಣೆಯಲ್ಲಿ ಕರ್ತವ್ಯದಲ್ಲಿದ್ದಂತಹ ಚುನಾವಣಾಧಿಕಾರಿಗೆ ಬೆದರಿಕೆ ಹಾಕಿದ ಆರೋಪದಡಿ ಅವರ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿತ್ತು. 2010ರಲ್ಲಿ ವಿದ್ಯಾರ್ಥಿನಿಯ ಸಾವಿನ ಪ್ರಕರಣ. ಅದಾದ ಬಳಿಕ 2018ರ ವಿಧಾನಸಭೆಯಲ್ಲಿ ಮತ್ತೊಮ್ಮೆ ಗೆದ್ದು ಬೀಗ್ತಾರೆ. ಅದಾದ ಬಳಿಕ 2018ರಲ್ಲಿ ಗೆದ್ದಿದ್ದರೂ ಕೂಡ ಚುನಾವಣೆಗೂ ಮುನ್ನ ಭಾರಿ ದೊಡ್ಡ ಹಗರಣಗಳನ್ನ ಅವರು ಎದುರಿಸಬೇಕಾಗಿ ಬರುತ್ತೆ. ಬಹಳ ಗಂಭೀರವಾದಂತಹ ಆರೋಪ ಅವರ ಮೇಲಿರುತ್ತೆ. ಆ ವರ್ಷ ಅಂದ್ರೆ ಮಾರ್ಚ್ ನಲ್ಲಿ ಅವರ ವಿರುದ್ಧ ಕೇಳಿ ಬಂದಂತಹ ಆರೋಪ 1500 ಕೋಟಿ ರೂಪಾಯಿಯ ನಕಲಿ ಬಿಲ್ ಹಗರಣದ ಆರೋಪ. ಜೊತೆಗೆ ಸಿಐಡಿಯಿಂದ ಚಾರ್ಜ್ ಶೀಟ್ ಕೂಡ ದಾಖಲಾಗಿತ್ತು. ವಿಧಾನಸಭಾ ಚುನಾವಣೆಗೆ ಕೆಲವು ದಿನಗಳಿಗೂ ಮುನ್ನ ಮುನಿರತ್ನಗೆ ಲಿಂಕ್ ಹೊಂದಿರುವಂತಹ ಅಪಾರ್ಟ್ಮೆಂಟ್ ನಲ್ಲಿ ಮತದಾರರ ಗುರುತಿನ ಚೀಟಿಗಳು ಸಂಗ್ರಹವಾಗಿ ಇಟ್ಟುಕೊಂಡಿದ್ದಾರೆ ಎನ್ನುವಂತ ಆರೋಪವಿತ್ತು. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಮತದಾರರ ಅಂದ್ರೆ ಸಾವಿರಾರು ಮತದಾರರ ಗುರುತಿನ ಚೀಟಿಗಳನ್ನ ಸಂಗ್ರಹಿಸಿಟ್ಟಿದ್ರು ಎನ್ನುವಂತಹ ಆರೋಪ. ಗುರುತಿನ ಚೀಟಿಯನ್ನ ಸಂಗ್ರಹಿಸಿ ಇಡುವಂತಹದ್ದು ಅಪರಾಧವಾಗುತ್ತೆ. ಆ ಒಂದು ಪ್ರಕರಣವೂ ಕೂಡ ಮುನಿರತ್ನರ ವಿರುದ್ಧ ದಾಖಲಾಗಿತ್ತು. ಈ ಎಲ್ಲಾ ಕ್ರಿಮಿನಲ್ ಪ್ರಕರಣ ದಾಖಲಾಗಿದ್ರು ಕೂಡ ಅದರ ಚರ್ಚೆ ಮುನ್ನೆಲೆಯಲ್ಲಿದ್ದಂತಹ ಸಂದರ್ಭದಲ್ಲಿಯೂ ಕೂಡ ಅವರು ಚುನಾವಣೆಯನ್ನ ಗೆದ್ದಿದ್ರು. ಒಟ್ಟಾರೆ ಈಗ ಜಾತಿ ನಿಂದನೆ ಮತ್ತು ಅತ್ಯಾಚಾರ ಪ್ರಕರಣ, ಜಾತಿ ನಿಂದನೆಯಲ್ಲಿ ಜಾಮೀನು ಸಿಕ್ಕಿದೆ, ಆದ್ರೆ ಅತ್ಯಾಚಾರ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿಲ್ಲ. ನಾಳೆ ಅವರ ಜಾಮೀನು ವಿಚಾರಣೆಯಾಗುತ್ತೆ. ಏನಾಗುತ್ತೆ ಈ ಪ್ರಕರಣ ಅನ್ನುವಂತಹದನ್ನ ಕಾದು ನೋಡ್ಬೇಕಾಗಿದೆ.